ನಮಸ್ಕಾರ ಸ್ನೇಹಿತರೆ, ಸ್ಕೀಮ್ ವಾರ್ತಾ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದಿಂದ ಈಗಷ್ಟೇ ಒಂದು ದಿಢೀರ್ ಮತ್ತು ಅತ್ಯಂತ ಪ್ರಮುಖವಾದ ಆದೇಶ ಹೊರಬಿದ್ದಿದೆ. ನೀವೇನಾದರೂ ಈ ಒಂದು ಸಣ್ಣ ಕೆಲಸವನ್ನು ಮಾಡದಿದ್ದರೆ ಮುಂದೆ ನಿಮ್ಮ ಖಾತೆಗೆ ಪ್ರತಿ ತಿಂಗಳು ಬರುವಂತಹ 2,000 ರೂಪಾಯಿ ಹಣ ಸಂಪೂರ್ಣವಾಗಿ ಸ್ಥಗಿತಗೊಳ್ಳಲಿದೆ. ಸ್ನೇಹಿತರೆ, ರಾಜ್ಯದಲ್ಲಿ ಈಗಾಗಲೇ ಯಶಸ್ವಿಯಾಗಿ 30 ಕಂತುಗಳ ಹಣ ಜಮೆಯಾಗಿದೆ. ಕೆಲವು ಭಾಗಗಳಲ್ಲಿ 30ನೇ ಕಂತಿನ ಬಾಕಿ ಹಣ ಕೂಡ ಹಂತ ಹಂತವಾಗಿ ಬಿಡುಗಡೆಯಾಗುತ್ತಿದೆ. ಆದರೆ ಈ 31ನೇ ಕಂತಿನ ಹಣ ಬರುವ ಮುನ್ನ ಸರ್ಕಾರ ದೊಡ್ಡ ಬದಲಾವಣೆಯನ್ನು ತಂದಿದೆ. ಈಗ 30ನೇ ಕಂತಿನ ಹಣ ಬಂದು ಬರೋಬ್ಬರಿ 15 ದಿನಗಳು ಕಳೆದಿದೆ. ಆಲ್ಮೋಸ್ಟ್ 90% ಜನರಿಗೆ ಕೂಡ 30ನೇ ಕಂತಿನ ಹಣ ಜಮಾ ಆಗಿದೆ. ಇನ್ನೂ ಕೂಡ ಬಾಕಿ ಉಳಿದಿದ್ದರೆ ಒಂದು 10% ಜನ ಮಾತ್ರ, ಅದು 3ನೇ ಹಂತದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಹಣ ಜಮೆ ಆಗುತ್ತೆ, ಅಥವಾ 30ನೇ ಕಂತಿನ ಬಿಡುಗಡೆಯಲ್ಲಿ ಮೊದಲ ಹಂತದಲ್ಲಿ ನಿಮಗೆ ಬಿಡುಗಡೆಯಾಗುವಂತಹ ಚಾನ್ಸಸ್ ಕೂಡ ಇದೆ. ಸರ್ಕಾರದ ಗಮನಕ್ಕೆ ಬಂದಿರುವ ಪ್ರಕಾರ ಕೆಲವು ಕಡೆ ಮಹಿಳೆಯರು ಮೃತಪಟ್ಟಿದ್ದರೂ ಅವರ ಖಾತೆಗೆ ಇನ್ನೂ ಹಣ ಜಮೆಯಾಗುತ್ತಿದೆ. ಅಷ್ಟೇ ಅಲ್ಲದೆ ಕೆಲವರು ಟ್ಯಾಕ್ಸ್ ಪೇಯರ್ಸ್ ಅಂದರೆ ತೆರಿಗೆ ಪಾವತಿದಾರರು ಆಗಿದ್ದರೂ ಹಣ ಪಡೆಯುತ್ತಿದ್ದಾರೆ. ಇನ್ನು ಕೆಲವೆಡೆ ಒಂದೇ ಮನೆಯಲ್ಲಿ ಅತ್ತೆ ಮತ್ತು ಸೊಸೆ ಇಬ್ಬರ ಖಾತೆಗೂ ತಲಾ 2,000 ರೂಪಾಯಿ ಜಮೆಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಇಂತಹ ಅಕ್ರಮಗಳಿಗೆ ಬ್ರೇಕ್ ಹಾಕಲು ಮತ್ತು ಸರ್ಕಾರದ ಹಣ ಪೋಲಾಗುವುದನ್ನು ತಡೆಯಲು ಈಗ ಹೊಸ ನಿಯಮ ಜಾರಿಗೆ ತರಲಾಗಿದೆ. ಯಾರೆಲ್ಲ ಈ ಚಾನೆಲನ್ನು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಇನ್ನು ನೀವು ಗೃಹಲಕ್ಷ್ಮಿ ಪಡೆಯಬೇಕಾದ್ರೆ ನೀವು ಮಾಡಬೇಕಂದಂತಹ ಕೆಲಸ ಏನು, ಹಾಗಾದರೆ ಆ ನಿಯಮ ಏನು? ಸ್ನೇಹಿತರೆ, ಇನ್ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿರಂತರವಾಗಿ ಬರಬೇಕು ಅಂದರೆ ಪ್ರತಿಯೊಬ್ಬ ಮಹಿಳೆಯು ಬಯೋಮೆಟ್ರಿಕ್ ಮಾಡಿಸುವುದು ಕಡ್ಡಾಯವಾಗಿದೆ. ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನೀಡಿ ನಿಮ್ಮ ಹೆಬ್ಬೆರಳಿನ ಗುರುತು ಥಂಬ್ ಇಂಪ್ರೆಷನ್ ಕೊಟ್ಟು ವೆರಿಫಿಕೇಷನ್ ಮಾಡಿಸಬೇಕಾಗುತ್ತದೆ. ನೀವು ಯಾವುದೇ ತಪ್ಪು ಮಾಡಿಲ್ಲದಿದ್ದರೂ, ಸಾಮಾನ್ಯ ಫಲಾನುಭವಿಗಳಾಗಿದ್ದರೂ ಸಹ ಈ ಬಯೋಮೆಟ್ರಿಕ್ ಮಾಡಿಸುವುದು ಎಲ್ಲರಿಗೂ ಮ್ಯಾಂಡೇಟರಿ ಆಗಿದೆ. ಇನ್ನು ಎಲ್ಲಿ ಮಾಡಿಸಬೇಕು, ಯಾವಾಗ ಮಾಡಿಸಬೇಕು ಮತ್ತು ಡಾಕ್ಯುಮೆಂಟ್ಸ್ ಯಾವುದೆಲ್ಲ? ಈ ಬಯೋಮೆಟ್ರಿಕ್ ಮಾಡಿಸಲು ನೀವು ಯಾವುದೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಆಫೀಸ್ ಅಲೆಯಬೇಕಾಗಿಲ್ಲ. ನಿಮ್ಮ ಹತ್ತಿರದ ಕರ್ನಾಟಕ 1, ಗ್ರಾಮ 1 ಅಥವಾ ಬೆಂಗಳೂರು 1 ಕೇಂದ್ರಗಳಿಗೆ ಭೇಟಿ ನೀಡಿ ನೀವು ಇದನ್ನು ಮಾಡಿಸಬಹುದು. ಸ್ನೇಹಿತರೆ, ನೀವು ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ ಯಾವಾಗ ಹೋಗಬೇಕು. ಇವತ್ತೇ ಯಾರೂ ಧಾವಂತಪಟ್ಟು ಹೋಗಬೇಡಿ. ಸರ್ಕಾರ ಇದಕ್ಕೆ ಸಂಬಂಧಿಸಿದ ವಿಶೇಷ ಅಪ್ಲಿಕೇಶನ್ ಸಿದ್ಧಪಡಿಸುತ್ತಿದ್ದು, ಮುಂದಿನ ತಿಂಗಳು ಅಂದರೆ ಜುಲೈ ತಿಂಗಳಿನಿಂದ ಈ ಬಯೋಮೆಟ್ರಿಕ್ ಪ್ರಕ್ರಿಯೆ ಅಧಿಕೃತವಾಗಿ ಆರಂಭವಾಗಲಿದೆ. ಇದು ಸರ್ಕಾರದಿಂದ ಯಾವುದೇ ರೀತಿ ಈಗ ಅಧಿಕೃತವಾಗಿ ಎಲ್ಲಿಯೂ ಕೂಡ ನೀವು ಬಯೋಮೆಟ್ರಿಕ್ ಅಥವಾ ಜೀವಿತ ಪ್ರಮಾಣ ಪತ್ರವನ್ನು ಕೊಡಲು ಎಲ್ಲಿಯೂ ಕೂಡ ಅಧಿಕೃತವಾಗಿ ಹೇಳಿಕೊಂಡಿಲ್ಲ. ಇನ್ನೂ ಕೂಡ ಅದಕ್ಕೆ ಬೇಕಾದಂತಹ ಸಾಫ್ಟ್ವೇರನ್ನು ರೆಡಿ ಮಾಡಿಸಿ ಆ ನಂತರ ಈ ಯೋಜನೆ ಕಾರ್ಯರೂಪಕ್ಕೆ ಬರುವಂತಹ ಸಾಧ್ಯತೆ ಕೂಡ ಇದೆ. ಇವಾಗ ಯಾರು ಕೂಡ ಸೈಬರ್ ಸೆಂಟರ್ಗಳಿಗೆ ಹೋಗಿ ಹಣವನ್ನು ಪೇ ಮಾಡಬೇಕಾಗಿಲ್ಲ. ಅಲ್ಲದೆ ಈ ಬಯೋಮೆಟ್ರಿಕ್ ಸಿಸ್ಟಮ್ ಬಂದರೂ ಕೂಡ ನೀವು ಯಾವುದೇ ಹಣವನ್ನು ಕಟ್ಟಬೇಕಾಗಿಲ್ಲ. ಕೇವಲ 5 ರೂಪಾಯಿಯನ್ನು ನೀವು ಪೇಮೆಂಟ್ ಮಾಡಿ ಈ ಥಂಬ್ ಇಂಪ್ರೆಷನನ್ನು ಕೊಡಬಹುದು. ಇನ್ನು ಹಾಗಾಗಿ ಜುಲೈ ತಿಂಗಳು ಆರಂಭವಾಗುತ್ತಿದ್ದಂತೆ ತಕ್ಷಣವೇ ನಿಮ್ಮ ಹತ್ತಿರದ ಕೇಂದ್ರಕ್ಕೆ ಹೋಗಿ ಬಯೋಮೆಟ್ರಿಕ್ ಕಂಪ್ಲೀಟ್ ಮಾಡಿಕೊಳ್ಳಿ. ಅದು ಕೂಡ ಈ ಯೋಜನೆ ಕಾರ್ಯರೂಪಕ್ಕೆ ಬಂದಾಗ ನಾನು ಒಂದು ವಿಡಿಯೋ ಮಾಡಿ ತಿಳಿಸ್ತೇನೆ. ಆ ನಂತರವೇ ನೀವು ಬಯೋಮೆಟ್ರಿಕ್ ಸಿಸ್ಟಮನ್ನು ನಿಮ್ಮ ಹತ್ತಿರದ ಯಾವುದೇ ಸೇವಾ ಕೇಂದ್ರಗಳಿಗೆ ಹೋಗಿ ಮಾಡಿಸಬಹುದು. ಇಲ್ಲದಿದ್ದರೆ ಮುಂದಿನ ಕಂತಿನ ಅಂದರೆ ಈ ಯೋಜನೆ ಜಾರಿಗೆ ಬಂದ ಮೇಲೆ ನೀವು ಥಂಬ್ ಇಂಪ್ರೆಷನ್ ಕೊಡದಿದ್ದರೆ ಮುಂದಿನ ಕಂತಿನ 2,000 ರೂಪಾಯಿ ನಿಮ್ಮ ಕೈ ತಪ್ಪಬಹುದು. ಸರ್ಕಾರ ತಂದಿರುವ ಈ ಹೊಸ ನಿಯಮದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ಅಕ್ರಮ ತಡೆಯಲು ಹೆಲ್ಪ್ ಆಗುತ್ತಾ ಇಲ್ವಾ ಅನ್ನೋದನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಇಂತಹದೇ ನಿಖರ ಮತ್ತು ತಕ್ಷಣದ ಸರ್ಕಾರಿ ಯೋಜನೆಗಳ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನಮ್ಮ ಚಾನೆಲ್ ಅಂದರೆ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲನ್ನು
ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅದೇ ರೀತಿ ನಿಮ್ಮ ಹತ್ತಿರದವರಿಗೂ, ನಿಮ್ಮ ಸ್ನೇಹಿತರಿಗೂ, ನಿಮ್ಮ ಸಂಬಂಧಿಕರಿಗೂ ಈ ಲಿಂಕನ್ನು ಕಳುಹಿಸಿ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ಯಾಕೆಂತ ಹೇಳಿದರೆ ಸರ್ಕಾರದಿಂದ ಬರುವಂತಹ ಎಲ್ಲ ಯೋಜನೆಗಳ ಅಪ್ಡೇಟನ್ನು ತಕ್ಷಣ ತಿಳಿಸುವಂಥ ಕೆಲಸ ಈ ಚಾನೆಲ್ ಮೂಲಕ ಮಾಡ್ತಾ ಇದ್ದೇನೆ. ದಯವಿಟ್ಟು ನಿಮಗೆ ತಕ್ಷಣ ತಿಳಿಯಬೇಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಹತ್ತಿರ ಇರುವಂತಹ ಬಟನನ್ನು ಪ್ರೆಸ್ ಮಾಡಿದರೆ, ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಅದೇ ರೀತಿ ವಿಡಿಯೋವನ್ನು ನೋಡಿದ ತಕ್ಷಣ ನೀವೊಂದು ಲೈಕ್ ಕೊಡುವ ಮೂಲಕ ಸ್ಟಾರ್ಟ್ ಮಾಡಿ ನೋಡಲಿಕ್ಕೆ. ಅದೇ ರೀತಿ ನೀವು ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿದರೆ ಮಾತ್ರ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ನು ಮುಂದಿನ ಗೃಹಲಕ್ಷ್ಮಿ ಅಪ್ಡೇಟೊಂದಿಗೆ ಇನ್ನೊಂದು ವಿಡಿಯೋ ಮೂಲಕ ಬರ್ತಾ ಇದ್ದೇನೆ. ಅಲ್ಲಿಯ ತನಕ ಧನ್ಯವಾದಗಳು. ಅದೇ ರೀತಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೂ ಕೂಡ ಧನ್ಯವಾದಗಳು.